ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ಲಾಗ್ ಚಾನಲ್. ಯಾರೆಲ್ಲ ಊರಿಗೆ ಹೋಗ್ಬೇಕಂತಿದ್ದಾರಾ ಅಥವಾ ಯಾರೋ ಊರಿಗಿಂದ ನಿಮ್ಮ ಊರಿಗೆ ಬರಬೇಕಂತ ಅನ್ಕೊಂಡಿದ್ದೀರಾ, ಇವತ್ತೇ ಬಂದುಬಿಡಿ. ಯಾಕಂದರೆ ನಾಳೆ ಮಧ್ಯರಾತ್ರಿಯಿಂದ ಯಾವುದೇ ರೀತಿಯಾದ KSRTC ಬಸ್ ಅವೈಲೇಬಲ್ ಇರಲ್ಲ. ಯಾಕಪ್ಪ ಅಂತಂದರೆ ನಮ್ಮ KSRTC ಡಿಪಾರ್ಟ್ಮೆಂಟ್ದವರು ಮುಷ್ಕರವನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಅವರು ಸ್ಯಾಲ್ರಿ ಜಾಸ್ತಿ ಮಾಡಬೇಕಂತ ತುಂಬ ದಿನದಿಂದ ಅವ್ರದ್ದು ಬೇಡಿಕೆ ಇತ್ತು. ಬಟ್ ಈ ಬೇಡಿಕೆನ ಕಾರ್ಮಿಕ ಇಲಾಖೆದವರು ಇವತ್ತು ಮೀಟಿಂಗ್ ಕರೆದಿದ್ರು. ಬಟ್ ಆ ಮೀಟಿಂಗು ವಿಫಲ ಆಗೈತೆ ಅಂತ ಮಾಹಿತಿ ಬಂದೈತಿ. ಸೊ ನಾಳೆ ಮಧ್ಯಾಹ್ನವರೆಗೂ KSRTC ಡಿಪಾರ್ಟ್ಮೆಂಟ್ದವರು ಟೈಮ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಇನ್ ಕೇಸ್ ಏನಾದರೂ ಅವ್ರದ್ದು ಬೇಡಿಕೆ ಈಡೇರಲಿಲ್ಲ ಅಂತಂದರೆ ನಾಳೆ ಮಧ್ಯರಾತ್ರಿಯಿಂದನೇ ಬಸ್ ಎಲ್ಲ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಗೈಸ್, ನಾನು ನಿಮ್ಗೆ ಹೇಳೋದೇನಂತಪ್ಪ ಅಂತಂದರೆ ನಾಳೆ ಮಧ್ಯಾಹ್ನವರೆಗೂ ನೋಡಿ. ಸಪೋಸ್ ಏನಾದರೂ ಬಸ್ ಅವೈಲೇಬಿಲಿಟಿ ಇದ್ದರೆ ಮಧ್ಯಾಹ್ನವರೆಗೂ ನೀವು ನಿಮ್ಮ ಯಾವ ಪ್ಲೇಸಿಗೆ ಹೋಗಬೇಕಲ್ಲ ಸೇಫಾಗಿ ಪ್ಲೇಸಿಗೆ ರೀಚ್ ಆಗಿ. ಸೊ ಇನ್ ಕೇಸ್ ಏನಾದರೂ ಮಧ್ಯಾಹ್ನದಿಂದ ನಿಮಗೇನಾದರೂ ಬೇರೆ ಕಡೆ ಹೋಗಬೇಕಂತ ಯೋಚನೆ ಮಾಡ್ತಾಯಿದ್ರೆ ಸ್ವಲ್ಪ ಅಪ್ಡೇಟ್ಸ್ ಏನಾದಿದ್ದರೆ ಅದನ್ನು ಚೆಕ್ ಮಾಡ್ಕೊಂಡು ಹೋಗಿ. ಇದು ತುಂಬ ಅನುಕೂಲ ಆಗುತ್ತೆ. ಸೊ ಇನ್ ಕೇಸ್ ಬಂದು ಏನಾದ್ರು ಆಯ್ತಂದರೆ ಮತ್ತು ಎಷ್ಟು ದಿನವರೆಗೂ ಹೋಗುತ್ತೆ ಅಂತ ಇನ್ನೂ ಟೈಮಿಂಗ್ಸ್ ಇನ್ನೂ ಗೊತ್ತಿಲ್ಲ, ಡೇಸು ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಸ್ವಲ್ಪ ಹುಷಾರಾಗಿ ಇರಿ. ಎಲ್ಲಾದರೂ ನೀವು ಟ್ರಾವೆಲ್ ಮಾಡಬೇಕಂತಂದರೆ ಸ್ವಲ್ಪ ಪ್ರೈವೇಟ್ ಬಸ್ಸನ್ನು ಅವೈಲೇಬಲ್ ಇರುತ್ತೆ. ಬಟ್ ಅದನ್ನು ಜಾಸ್ತಿ ಪ್ರೈಸ್ ಎಲ್ಲ ಅಂದರೆ ಬಸ್ ರೇಟ್ ಎಲ್ಲ ಜಾಸ್ತಿ ತೊಗೊಳ್ತಾರೆ. ಸೊ ಅದನ್ನು ವಿಚಾರ ಮಾಡ್ಕೊಂಡು ಇದು ಮಾಡಿ. ಆದಷ್ಟು ನೀವು ನಿಮ್ಮ ಟ್ರಾವೆಲ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬಟ್ ಬಸ್ ಅವೈಲೇಬಲ್ ಇರುತ್ತೋ ಇಲ್ಲೋ ಅನ್ನೋದು ನಾಳೆ ಮಧ್ಯಾಹ್ನವರೆಗೂ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಅಪ್ಡೇಟ್ಸನ್ನು ವೇಟ್ ಮಾಡಿ ಕಾಯ್ದು ನಿಮ್ಮ ಟ್ರಾವೆಲನ್ನು ಮುಂದುವರಿಸಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.